2271 ಅದೆಲ್ಲ ಪ್ಲೀಸ್ ಕಮ್ ಟು ದ ಪಾಯಿಂಟ್. ಅದೆಲ್ಲ ಡೇಟಾ ಅಲ್ಲಿದೆ. ಅಲ್ಲಿ ಮುಂದೆ ನಾನು ಕೇಳಿದ್ರು ಅದೊಂದು ಸ್ವಲ್ಪ ಬೆಳೀಲಿ ಸರ್. ಈಗ ಅದು ನಾವು ಸರ್ಚ್ ಮಾಡೋಕ್ಕೆ ಎಲ್ಲ ವಿಲೇಜ್ ಗ್ರಾಮಸೇವಕ ಹಾಕಿದ್ದೀವಿ ಸರ್. ಅಲ್ಲಿ ಒಂದು ಸೊಲ್ಯೂಷನ್ ಸರ್ ನಮ್ಮಲ್ಲಿ ಏನು ಮಾಡಿದ್ವಿ ಸರ್, ರೆಕಾರ್ಡ್ ನೀವು ಹೇಳೋದು ಎಲ್ಲ ನಮ್ಮನ್ನ ದಾರಿ ತಪ್ಪಿಸೋಕೆ ಹೇಳ್ತಾ ಇದ್ದೀರಾ. ರೆಕಾರ್ಡ್ಸ್ ಇಲ್ಲ ಅಂತ ಹೇಳಿದ್ರೆ ಮಿಸ್ಸಿಂಗ್ ರೆಕಾರ್ಡ್ಸ್ಗೆ ಫೈಲ್ ಕಳಿಸಿ. ಇಲ್ಲಿ ಡೇಟಾ ಎಂಟ್ರಿಗೆ ಯಾಕೆ ಪೆಂಡಿಂಗ್ ಇರುತ್ತೆ? 2 ವರ್ಷದಿಂದ ನಮ್ಗೆ ನೋಡಿರೋದು ಅಷ್ಟೇ. ನೀವಾಗ ಈ ಉತ್ತರ ಕೇಳೋದಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ. ರೆಕಾರ್ಡ್ಸ್ ಇಲ್ಲ ಅಂತ ಹೇಳಿದ್ರೆ ಮಿಸ್ಸಿಂಗ್ ರೆಕಾರ್ಡ್ಸ್ಗೆ ಕಳಿಸಿ. ಡೇಟಾ ಎಂಟ್ರಿ ಪೆಂಡಿಂಗ್ ಕೇಳ್ತಾ ಇದ್ದೇನೆ ನಾನು. ಡೇಟ್ ಇನ್ನು ಮಿಸ್ಸಿಂಗ್ ರೆಕಾರ್ಡ್ಸ್ ಫೈಲ್ ಆಮೇಲೆ ಬರ್ತೇನೆ. ಈಗ ಪೆಂಡಿಂಗ್ ಯಾಕಿದೆ? ನೀವು ಅದನ್ನ ಯೋಚನೆ ಮಾಡಿದ್ರೆ ಈ ಉತ್ತರ ಹೇಳ್ತಿರ್ಲಿಲ್ಲ ಸಬ್ಬುಗೂ. ನೀವು ತಿಳಿದಿದ್ದೀರಾ ರೆಕಾರ್ಡ್ಸ್ ಇಲ್ಲ ಅಂತ ಹೇಳಿ ಇವ್ರಿಗೆ ಹೇಳಿ ಬಾಯಿ ಮುಚ್ಚೋಣ ಅಂತ ನಿಮ್ ಪ್ಲಾನ್. ನಮ್ ಕೆಲವು ಫೈಲ್ ಸಿಕ್ತಿರಲಿಲ್ಲ ಸರ್. ನಾವು ಟೀಮ್ ಮಾಡಿ ಹಾಕಿದ್ಮೇಲೆ ಕೆಲವು ಮಿಸ್ ಆಗಿರೋ ಸಿಗ್ತದೆ ಸರ್. 1900 ಅದು ಹೆಚ್ಚು ಹೈಯೆಸ್ಟ್ ನಿಮ್ಮಲ್ಲಿ ಆಗಿದೆ. ಆಯ್ತು, ಇದು ಆಯ್ತು. ನೀವು ಹೇಳಿದ ಪ್ರಕಾರ ಸರ್ ನಮ್ಮ ಬೆಂಗಳೂರಲ್ಲಿ ಈಗ 317 ಬಾಕಿ ಇದೆ ಸರ್. ಈಗ 694 ಆಗಿದೆ ಸರ್. ಆ ಸಿಸ್ಟಮ್ ಅಲ್ಲೂ ಇಲ್ಲ, ಈ ಸಿಸ್ಟಮ್ ಅಲ್ಲೂ ಇಲ್ಲ. ಒಂದು ವಾರ ಬಿಟ್ಕೊಂಡು ಇಂಡೆಕ್ಸಿಂಗ್ ಆದ್ರೂ ಮುಗಿಸ್ಬೇಕು ಅವರು. ಅವಾಗ ಎನಿವೆ ಸ್ಕ್ಯಾನಿಂಗ್ ಯೂಸ್ ಆಗುತ್ತೆ, ಇದಕ್ಕೂ ಯೂಸ್ ಆಗುತ್ತೆ. ಬೇರೆ ಕೆಲಸ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಸ್ಕ್ಯಾನಿಂಗ್ ಮಾಡೋರು ಮಾಡ್ತಾ ಇರಲಿ. ಒಂದೇ ಸ್ಟಾಫ್ ಎಲ್ಲ ಇದಕ್ಕೆ ಹಾಕೊಳ್ಳಿ. ಆಲ್ರೆಡಿ ಮಾಡಿದ್ವಿ ಸರ್. ಅದ್ರಲ್ಲಿ ಕೆಲವು ಈಗ ಮಾಡಿದ್ರೆ ಮತ್ತೆ ಯಾಕೆ ಇದಕ್ಕೆ ಸಬು ಬೀಳ್ತಾ ಸಿಕ್ಕಿರೋದು ಮಾಡ್ತೀವಿ ಸರ್ ನಾನು ಅಲ್ಲಿ ಹೋಗಿ 1 ತಿಂಗಳ ಮಾಡಿಸ್ತೀನಿ ಸರ್. ಈಗ ಎಲ್ಲ 3 ಜನ ಯಾಕ್ರಿ ಈಗ ಅವರಾದ್ರೂ ಹೇಳೋದು ಏನೋ ಕೇಳ್ಬೋದು. ಯಾಕಂದ್ರೆ ಅವರು 1900 ಮಾಡಿ ಮುಗಿಸಿದ್ದಾರೆ. ಎಲ್ರಿ ಉಡುಪಿ ನಿಮ್ದು 270 ಬಾಕಿ ಇದೆ ಸರ್. ನಮ್ದು ಜಾಸ್ತಿ ಎಲ್ಲ ಔಟ್ ಸೈಡ್ಸ್ ಜಾಸ್ತಿ ಇದೆ ಸರ್. ಔಟ್ ಸೈಡ್ಸ್ ಇದೆ ಸರ್. ಔಟ್ ಸೈಡ್ಸ್ ಎಲ್ಲ 94C ಅದು ಬರುತ್ತೆ ಸರ್. ಮಾಡಿ ಮಾಡಕ್ಕೂ 1 to 5 ಅವಕಾಶ ಇದೆ ಇಲ್ವಾ? ಇದೆ ಸರ್. ಇದೆಯಲ್ಲ.